ಎಲ್ಲರಿಗೂ ನಮಸ್ಕಾರ. ನಾಳೆ ದಿನಾಂಕ 25/9/2025ರಂದು ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸೋದಕ್ಕೆ ವಿರೋಧವಾಗಿ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ 10 ಗಂಟೆಗೆ ಕಾಗೆ ಪಾರ್ಕ್ ಮುಖಾಂತರ ಸುಮಾರು ಸಾವಿರಾರು ಜನ ಸೇರಿ ಈ ಜಿಲ್ಲಾಧಿಕಾರಿಗಳು ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮೆಮೊರಾಂಡಮ್ ಕೊಡ್ತಕ್ಕಂಥದ್ದು ನಾವು ಸಂಕಲ್ಪ ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಇಡೀ ರಾಜ್ಯಾದ್ಯಂತ ನಮ್ಮ ಶ್ರೀಗಳ ಆದೇಶದ ಮೇರೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಸಮಾಜದವರು ಒಗ್ಗಟ್ಟಾಗಿ ಇಂಥ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆ ಯಾವ ಥರ ಇರಬೇಕಂದ್ರೆ ಈ ದೆಹಲಿಗೆ ಕರ್ನಾಟಕಕ್ಕೆ ಸಂದೇಶ ರವಾನೆ ಆಗೋ ನಿಟ್ಟಿನಲ್ಲಿ ಈ ಪ್ರತಿಭಟನೆ ಆಗಬೇಕು. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಪಾಲ್ಗೊಳ್ಬೇಕಂದ ನಮ್ಮ ಸಮಾಜದವರಿಗೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಆರ್ಥಿಕವಾಗಿ ಬಲಿಷ್ಠ ಇರತಕ್ಕಂಥ ಸಮಾಜಗಳನ್ನು ಎಸ್ಟಿಗೆ ಸಮಾಜಕ್ಕೆ ಸೇರಿಸ್ತಕ್ಕಂಥವು ನಿಜವಾಗ್ಲೂ ನಮಗೆ ಒಂದು ದುಃಖದ ಸಂಗತಿ. ನಮಗೆ ನೋಡಿ ಯಾವ ಸ್ಥಿತಿನಲ್ಲಿ ಇದ್ದೀವಿ ಅಂದರೆ ನಮಗೆ ಒಂಥರ ನಮ್ಮ ಜನಪ್ರತಿನಿಧಿಗಳಿಗೆ ನಮಗೆ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ. ಅವರು ಮೀಸಲಾತಿ ಯಾವ ಕಡೆ ಹೋಗ್ತಾ ಇದೆ ಅವರ ಬಗ್ಗೆ ಜ್ಞಾನವೂ ಇಲ್ಲ. ಅದರ ಜೊತೆಗೆ ಇವಾಗ ರಾಜಕೀಯವಾಗಿ ಬಿಟ್ಟಂತೆ ಶೈಕ್ಷಣಿಕವಾಗಿ ಉದ್ಯೋಗಕ್ಕೆ ನಮಗೆ 7.5 ಮೀಸಲಾತಿ ಬಂದಿಲ್ಲ. ಅನುಚ್ಛೇದ 9 ಅಡಿಯಲ್ಲಿ ರಾಷ್ಟ್ರಪತಿಯವರು ಅಂಕಿತ ಆಗಬೇಕು. ಮಾನ್ಯ ಶ್ರೀ BJPನಲ್ಲಿರ್ತಕ್ಕಂಥ ಸಂಸದರು ಇರ್ಬೋದು, ಮಾಜಿ ಸಚಿವರು ಇರ್ಬೋದು, ನೀವೆಲ್ಲ ಒಂದು ನಿಯೋಗ ರಾಷ್ಟ್ರಪತಿ ಹತ್ರ ಪ್ರಧಾನಮಂತ್ರಿ ಹೋಗಿ ಪರಿಚ್ಛೇದ 9 ಅಡಿಯಲ್ಲಿ ಅದು ಕಾರ್ಯರೂಪಕ್ಕೆ ಬರಂಗೆ ಮಾಡಿದ್ರೆ 7 ಬರುತ್ತೆ. ಅದರ ಜೊತೆಗೆ 7.5 ಶಿಕ್ಷಣಕ್ಕೆ ಉದ್ಯೋಗ ಬಂದಿಲ್ಲ. ಆದರೂ ಸಹ ಬೇರೆ ಸಮಾಜದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕುರುಬ ಸಮಾಜವನ್ನು ಎಸ್ಟಿಗೆ ಸೇರ್ತಕ್ಕಂಥದ್ದು ಎಷ್ಟು ಮಾತ್ರಕ್ಕೆ ಸರಿಯಿಲ್ಲ. ನೋಡಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ನಾವೆಲ್ಲ ಇಡೀ ವಾಲ್ಮೀಕಿ ಸಮಾಜದವ್ರು ನಿಮಗೆ ವಿನಂತಿ ಆಗ್ರಹ ಮಾಡ್ತಾಯಿದ್ವಿ. ನೀವು ಬಹಳ ತಪ್ಪು ಕೆಲಸ ಮಾಡ್ತಾಯಿದ್ರಿ. ಈ ತಪ್ಪು ಕೆಲಸ ಮಾಡೋದ್ರಿಂದ ನಿಮ್ಮ ರಾಜಕೀಯಕ್ಕೆ ಭಾಳ ತೊಂದರೆ ಆಗುತ್ತೆ. ನೋಡಿ, ಜಾತಿ ಸಮೀಕ್ಷೆಯಿಂದ ಎಲ್ಲ ಸಮಾಜಕ್ಕೆ ಒಡುಕು ಸೃಷ್ಟಿಕರ್ತಕ್ಕಂಥ ಕಂದಕವನ್ನು ಮಾನ್ಯ ಶ್ರೀ ಸಿದ್ದರಾಮಯ್ಯನ ಸೃಷ್ಟಿ ಮಾಡಿದ್ದಾರೆ. ನೋಡಿ, ನಮಗೆ ಒಂಥರ ನೂರಾರು ಜಾತಿಗಳಿರ್ತಕ್ಕಂಥವ್ರು ನಾವು ಯಾವ ಜಾತಿ ಮಾಡಬೇಕು, ಏನು ಮಾಡಬೇಕು ಅಂತ ಲಿಂಗಾಯತರಲ್ಲಿ ವೀರಶೈವರಾರು ಲಿಂಗಾಯತರಲ್ಲ ಅಂತ ಅವ್ರಿಗೊಂದು ತೊಂದರೆ. ಎಲ್ಲರೂ ಒಕ್ಕಲ ನಿರ್ಧಾರ ಏನಂದರೆ ಜಾತಿ ಸಮೀಕ್ಷೆಯಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ಸಮಾಜಗಳನ್ನು ಬಿಟ್ಟು ಕ್ರಿಶ್ಚಿಯನ್, ಪ್ರತಿಯೊಂದು ಜಾತಿಗೆ ಕ್ರಿಶ್ಚಿಯನ್ಸ್ ಅಂತ ಪದವನ್ನು ಬಳಕೆ ಮಾಡಿಕೊಟ್ಟಿದ್ದಾರೆ. ವಾಲ್ಮೀಕಿ ಕ್ರಿಶ್ಚಿಯನ್, ಮಾದಿಗ ಕ್ರಿಶ್ಚಿಯನ್, ಗೌಡ ಕ್ರಿಶ್ಚಿಯನ್, ಆ ಪದಗಳನ್ನು ನೀವು ಮೇಲ್ನೋಟಕ್ಕೆ ನೋಡ್ತಾ ಇದ್ದರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕ್ರಿಶ್ಚಿಯನ್ಸಿಗೆ ಹೆಚ್ಚಿನ ಒಲವು ಕೊಟ್ಟು ನೀವು ಸೋನಿಯಾ ಗಾಂಧಿನ ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ನಮಸ್ಕಾರ. ನಮ್ಮ ಹೆಸರು ಪುಷ್ಪಾ ಚಂದ್ರಶೇಖರ್ ಅಂತ ಹೇಳಿ. ನಾವೊಂದು ವಾಲ್ಮೀಕ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಪಡ್ತಾ ಇದ್ದೀವಿ. ಆದರೆ ಇಂದಿನ ಪರಿಸ್ಥಿತಿ ನೋಡ್ತಿದ್ರೆ ನಿಜವಾಗ್ಲೂ ಬಹಳ ದುಃಖಕರವಾಗಿದೆ. ಯಾಕೆಂದರೆ ನಮ್ಮ ಜನಾಂಗ ಯಾಕೆ ಸುಮ್ಮನೆ ಕೂತಿದ್ದೀರಿ ಅನ್ನೋದು ನನ್ನದೊಂದು ಪ್ರಶ್ನೆ. ಸಂಸದರು ಮತ್ತು MLAಗಳು MP ಗಳು ಅವರೆಲ್ಲ ಅಂತೂ ಅವರವರ ವೈಯಕ್ತಿಕ ಅವರವರ ಸೆಲ್ಫಿಶ್ ಸಲುವಾಗಿ ಅವರೆಲ್ಲರೂ ಸುಮ್ಮನೆ ಇದ್ದಾರೆ. ಯಾಕಂದರೆ ಮುಂದಿನ ಚುನಾವಣೆಗಳಲ್ಲಿ ನಾವೆಲ್ಲ ಯಾಕೆ ಗೆಲ್ತೀವೋ ಇಲ್ಲೋ, ಬೇರೆ ಮತದಾರರು ನಮಗೆ ವೋಟ್ ಹಾಕ್ತಾರೋ ಇಲ್ಲ ಅಂತ. ಆದರೆ ನಮ್ಮ ಸಮಾಜದ ಮಿಕ್ಕಿದ ಜನಗಳು ಮತ್ತು ಮಹಿಳೆಯರು, ಪುರುಷರು ಎಲ್ಲರೂ ಇವಾಗ ಸಿದ್ದರಾಮಯ್ಯವರು ಏನೆಲ್ಲ ಪ್ರಚಾರ ಮಾಡ್ತಿದ್ದಾರೆ ಅದನ್ನು ನೀವು ಸ್ವಲ್ಪ ಆದರೂ TVಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಅದ್ರ ಪರವಾಗಿ ಧ್ವನಿ ಯಾಕೆ ಎತ್ತುತ್ತಾ ಇಲ್ಲ? ಎಲ್ಲ ಸಮಾಜದವ್ರಿಗೂ ನಾನು ಮನವಿ ಮಾಡೋದೇನೆಂದರೆ ಎಲ್ಲರೂ ಮುಂದೆ ಬರ್ರಿ. ನಾಳೆ ಪ್ರತಿಭಟನೆ ರಾಜ್ಯಾದ್ಯಂತ ನಮ್ಮ ಗುರುಗಳು ಆದೇಶವರೆಗೆ ಎಲ್ಲ ನಡೀತಾ ಇದೆ. ಅದೇ ಪ್ರಕಾರ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಏನೆಲ್ಲ ನಾಳೆ ಪ್ರತಿಭಟನೆ ನಡೀತಾ ಇದೆ ಎಲ್ಲರೂ ಭಾಗವಹಿಸ್ರಿ. ಈಗ ನಾವೇನು ಮಾಡ್ತಿದ್ದೀವಿ, ಫಸ್ಟು ಈಗ ಹಂತವಾಗಿ ಒಂದು ಪ್ರತಿಭಟನೆ ಮಾಡಬೇಕಂತ ನಿರ್ಧಾರ ತಗೊಂಡಿದ್ವಿ. ಈಗಾಗಲೇ ನಾಳೆ ಪ್ರತಿಭಟನೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಟ್ಟು ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಅದನ್ನು ರವಾನಿಸಬೇಕಂತೇಳಿ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡ್ಕೊತೀವಿ. ಈಗ ಇದಕ್ಕೆ ಮುಂದೆ ನಮ್ಮ ಲೀಡರ್ಗಳೆಲ್ಲ ಮಾತಾಡಿದ್ದಾರೆ. ಈಗ ನಾವು ಹಮ್ಮಿಕೊಂಡಿದ್ದ ನಾಳೆ 25ಕ್ಕೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸೋದು ಈಗಾಗಲೇ ಒಂದು ಸಾರಿ ವಾಪಸ್ ಬಂದಿದೆ. ಮತ್ತು ಇನ್ನೊಂದು ಸಾರಿ ಅವರು ರೆಕಮೆಂಡ್ ಮಾಡ್ತಾನೇ ಇದ್ದಾರೆ. ಯಾಕದು ಅಷ್ಟು ಇಂಟ್ರೆಸ್ಟು ಅಂದರೆ, ಒಂದು ರಾಜಕೀಯವಾಗಿ ನಮಗೆ 15 MLAs 2 MPs ಬಂದಿದ್ದಾವೆ. ಅದಕ್ಕೋಸ್ಕರ ಅವ್ರು ರಾಜಕೀಯವಾಗಿ ಪ್ರಬಲವಾಗಬೇಕು ಅಂತೇಳಿ ಉದ್ದೇಶದಿಂದನೇ ಇಲ್ಲಿದ್ರೆ ಮೊದಲು ಇದ್ದೇ ಇದ್ದಿಲ್ಲ ಇದು. ಮತ್ತು ಇನ್ನೊಂದು ಏನಂದರೆ, ನಮಗೆ ಇರೋದೇ 3%. ಅದರಲ್ಲಿ ಅವರು ಬಂದರೆ 3%ನಲ್ಲಿ ನಮಗೆ ಉದ್ಯೋಗ ಮತ್ತು ಸಹಿ ಶಿಕ್ಷಣ ಇದರ ಎಲ್ಲ ನಮಗೆ, ಅದರಲ್ಲಿ ಇವರು ಸೇರಿದ್ರೆ ನಮಗೆ 1% ಕೂಡ ಸಿಗೋಂಗಿಲ್ಲ. ಅಂಥ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು ಒಂದು ರಿಸರ್ವೇಷನನ್ನು ಹೆಚ್ಚು ಮಾಡಿ ಸೇರಿಸಲಿ, ಬೇಡ ಮಗಿಲ್ಲ. ಈಗ
ಹಿಂದುಳಿದ ವರ್ಗದಲ್ಲಿ ಅವ್ರು ಇದ್ದಾರೆ, ಆಲ್ರೆಡಿ ಹಿಂದುಳಿದ ವರ್ಗದಲ್ಲಿ ಅವರು ಬೆನಿಫಿಟ್ ತಗೊತಾ ಇದ್ದಾರೆ. ಅದರಲ್ಲಿ ಅವರು ಈ ಕಡೆ ಬಂದರೆ ಇನ್ನು ಅದರಲ್ಲಿ ಉಳಿತೈತಲ್ಲ, ಅದನ್ನ ಬ್ಯಾಕ್ವರ್ಡ್ ಅವ್ರನ್ನ ಉಳಿಯೋದು ನಮಗೆಲ್ಲ ಜಾಯಿನ್ ಮಾಡಿಸಿ ನಮ್ಮ ಬೇಕಾದರೆ ಅವರು ಮಾಡಲಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಮಾಡುವಂಥ ಕೆಲಸ ಆಗ್ತಾ ಇದೆ. ಇವತ್ತು 3 ಜನ MP ಗಳು, 15 ಜನ ಶಾಸಕರು ನಾಲಾಯಕ. ಇವತ್ತು ಸಮಾಜದಿಂದ ಗೆದ್ದಿರ್ತಕ್ಕಂಥ ಶಾಸಕರೇ ನಾಚಿಕೆ ಆಗೋದಿಲ್ಲ ನಿಮಗೆ. ಇವತ್ತು ಇಡೀ ಸಮಾಜ ಪರದಾಡ್ತಾ ಇದೆ, ಹೋರಾಡ್ತಾ ಇದ್ದಾರಾ, ಇದಕ್ಕೆ ಸಪೋರ್ಟ್ ಮಾಡೋಕ್ಕೆಂಬ ಭಾವನೆ ಇಲ್ವಾ ನಿಮಗೆ? ನಿಮಗೆ ಮೀಸಲಾತಿ ಬಂದರೆ ನಿಲ್ಲೋದಕ್ಕೆ ಮಾತ್ರ ಗೊತ್ತು. ಇವತ್ತು ಸಮಾಜಕ್ಕೆ ಅನ್ಯಾಯ ಆಗುವಂಥ ಕೆಲಸ ಆಗ್ತಾ ಇದೆ, ಅದಕ್ಕೆ ಸಪೋರ್ಟ್ ಮಾಡಬೇಕೆಂಬ ಪರಿಜ್ಞಾನ ಇಲ್ವಾ ನಿಮಗೆ? ಏನು ಮಾಡ್ತಾ ಇದ್ದೀರಿ ಸ್ವಾಮಿ ನೀವು? ಇವತ್ತು ಮೀಸಲಾತಿ ಕ್ಷೇತ್ರಗಳಾಗಾದ್ರೆ ನಿಲ್ಲಕ್ಕೆ ಬರುತ್ತೆ, ಇವತ್ತು ಸಮಾಜಕ್ಕೆ ಮೋಸ ಮಾಡುವಂಥ ಕೆಲಸ ಆಗ್ತಾ ಇದೆ, ಈ ಸಮಾಜಕ್ಕೆ ದ್ರೋಹ ಮಾಡುವಂಥ ಕೆಲಸ ಆಗ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ ತೊಡೆತಟ್ಟಿ ನಿಲ್ಲುವಂಥ ಕೆಲಸ ಯಾಕೆ ಮಾಡಬಾರ್ದು ನೀವು? ಶಾಸಕರುಗಳಾಗಲಿ ಸಂಸದರುಗಳಾಗಲಿ ಕೂಡಲೇ ಎಲ್ಲ ನಮ್ಮ ಸಮಾಜಕ್ಕೆ ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಸಮಾಜಕ್ಕೆ ಬರ್ತಕ್ಕಂಥ ಅನುದಾನಗಳೆಲ್ಲ ಕಡಿತಗೊಳ್ತಿವೆ. ಇವತ್ತು ನಮ್ಮ ಸಮಾಜದ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಮುಂದೆ ಬೆಳೆಯುವಂಥ ಪೀಳಿಗೆಗೆ ತುಂಬ ತೊಂದರೆ ಆಗುವಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ನಾಳೆ 25ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಕೂಡಲೇ ತಾವೆಲ್ಲರೂ ಭಾಗಿಯಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗುವುದನ್ನು ತಡೆಯುವ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ. ಕೂಡಲೇ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುತ್ತಾ, ನಿಮಗೆ ವಂದನೆಗಳನ್ನು ತಿಳಿಸ್ತಾ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.